ಅಂತೋಣಿ ಸ್ವಾಮಿ ಅವರ 54ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಕೃಷ್ಣಾಜಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳು, ಅಭಿಮಾನಿ ದೇವರುಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಅದ್ದೂರಿಯಾಗಿ ಆಚರಣೆ ಮಾಡಿ ಅವರಿಗೆ ಅವರ ಕುಟುಂಬಕ್ಕೆ ಶುಭ ಕೋರಿರುತ್ತಾರೆ. ಮೇಲಾಗಿ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳು ಸಹ ಅವರು ಈಗ ನವದೆಹಲಿಯಲ್ಲಿ ಕಾರ್ಯನಿಮಿತ್ತ ಹೋಗಿರೋದ್ರಿಂದ ಅವರು ಸಹ ವಿಶೇಷವಾಗಿ 54ನೇ ವರ್ಷದ ಜನ್ಮ ದಿನಾಚರಣೆ ಆಚರಿಸಿಕೊಂಡು ನಮ್ಮ ಜೊತೆಯಲ್ಲಿ ನೀವು ಸದಾಕಾಲ ಹರ್ಷಚಿತ್ತರಾಗಿರಬೇಕು ಅಂತ ಹೇಳ್ಬಿಟ್ಟು ಸರ್ವಶ್ರೀ BA ಬಸವರಾಜರವರು ಹಾರೈಸಿರುತ್ತಾರೆ. ಎಲ್ಲ ಕೃಷ್ಣಾಜಪುರದ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳು, ಹಿರಿಯರು ಎಲ್ಲರೂ ಆಶೀರ್ವಾದ ಮಾಡಿ ಅವರಿಗೆ ಹೆಚ್ಚಿನ ಒಂದು ಆರೋಗ್ಯ, ಐಶ್ವರ್ಯ, ಆಯಸ್ಸನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವಧರ್ಮ ಪ್ರಾರ್ಥನೆಯನ್ನು ಸಹ ಈ ಸಂದರ್ಭದಲ್ಲಿ ಎಲ್ಲರೂ ಮಾಡಿರ್ತಾರೆ. ಅದಕ್ಕೆ ಮತ್ತೊಮ್ಮೆ 54ನೇ ವರ್ಷದ PJ ಅಂತೋಣಿ ಸ್ವಾಮಿ ಅವರ ಜನ್ಮ ದಿನಾಚರಣೆಯನ್ನು ನಾವು ಮುಗಿಸಿ 55ಕ್ಕೆ ನಾವು ಪ್ರಾರಂಭ ಮಾಡ್ತಾ ಇರೋದ್ರಿಂದ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ PJ ಅಂತೋಣಿ ಸ್ವಾಮಿ ಅವರಿಗೆ 55ನೇ ವರ್ಷದ ಜನ್ಮ ದಿನಾಚರಣೆಯನ್ನು ನಾವು ಶುಭ ಕೋರ್ತೇವೆ. ಈ ದಿನ ಕೊಟ್ಟಿದ್ದ ದೇವರಿಗೆ ಫಸ್ಟ್ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಮ್ಮ PJ ಅಂತೋಣಿ ಸ್ವಾಮಿ ಅವರು ನಮ್ಮೆಲ್ಲರ ಹೆಣ್ಣು ಮಕ್ಕಳ ಒಂದು ಅಣ್ಣ ಥರ. ನಮಗೆ ಇಷ್ಟು ದಿನವರೆಗೂ ನಮ್ಗೆ ಯಾವುದೇ ತೊಂದರೆ ಬಂದ್ರೂ ನಮಗೆ ಅಣ್ಣ ಥರ ನಿಂತು ನಮ್ಮನ್ನ ಕಾಪಾಡಿ ಬಂದಿದ್ದಾರೆ. ಇನ್ಮೇಲೂ ನಮ್ಮ ಅಣ್ಣ ನಮ್ಮ ಜೊತೆಗಿರ್ತಾರೆ, ಹೆಣ್ಣು ಮಕ್ಕಳ ಜೊತೆಗಿರ್ತಾರೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿದೆ. ನೆಕ್ಸ್ಟ್ ಕಾರ್ಪೊರೇಟ್ ಆಗಿ ನಾವು ಅಣ್ಣನ ಗೆಲ್ಲಿಸೋ ಭರವಸೆ ಎಲ್ರಿಗೂ ಇದೆ. ನಾವು ಕೈ ಬಿಡಲ್ಲ ಅಣ್ಣನ, ಆ ಒಂದು ಭರವಸೆ ಹೇಳ್ತಾ ಇವತ್ತು ಈ ಹುಟ್ಟುಹಬ್ಬದ ಈ ದಿನಕ್ಕಾಗಿ ಶುಭವನ್ನು ಹಾರೈಸುತ್ತಾ ಇಲ್ಲಿಗೆ ನಾವು ಬಂದಿದ್ದೇವೆ. ಒಳ್ಳೆ ಕಾರ್ಯಗಳು ಮಾಡಿ ಜನಮಂದಿರ ಕಳಿಸಬೇಕಂತ ನಮ್ಮೆಲ್ಲರ ಬಯಕೆ, ನಮ್ಮೆಲ್ಲರ ಆಶೀಸ್ಸು ಅವರ ಕಾರ್ಪೊರೇಟರ್ ಆಗಲಿ ಅಂತ ನಾವು ಎಲ್ಲರೂ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ನೆರೆದಿರುವ ಜನಗಳಿಗೆ ಎಲ್ಲರೂ ಬಯಕೆ ಅವರು ಕಾರ್ಪೊರೇಟರ್ ಆಗಬೇಕಂದ್ರೆ, ಯಾಕಂದ್ರೆ ನಿರಂತರವಾಗಿ 4 ವರ್ಷದಿಂದ ಅವರು ಕೋವಿಡ್ ಅಲ್ಲಿ ತುಂಬಾ ಕೆಲಸ ಮಾಡಿ ಎಲ್ಲ ಜನಮಂದಿರ ಕಳಿಸಿದ್ದಾರೆ. ಎಲ್ಲಿ ಏನೇ ಪ್ರಾಬ್ಲಮ್ ಆಗಲಿ ಫೋನ್ ಅಟೆಂಡ್ ಮಾಡಿ ಜನಗಳಿಗೆ ಅವ್ರು ಕಾರ್ಪೊರೇಟರ್ ಇಲ್ಲ, ನಾಮಿನೇಟ್ ಕಾರ್ಪೊರೇಟ್ ಮಾಡಿದ್ರು. ನಾಮಿನೇಟ್ ಕಾರ್ಪೊರೇಟರ್ಗೆ ಅವರು ಅಂತ ಕೆಲಸ ಮಾಡಿ ಅಷ್ಟು ಕೆಲಸ ಮಾಡಿದ್ದಾರೆ. ಜನಗಳಿಗೋಸ್ಕರ ನಿರಂತರ ಹೋರಾಟ ಮಾಡ್ತಾರೆ, ಜನಗಳಿಗೋಸ್ಕರ ನಿರಂತರವಾಗಿ ತಪ್ಪಿಸ್ತಾರೆ. ಎಲ್ಲಿ ಏನೇ ಕೆಲಸ ಇರಲಿ, ಎಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿ ಬಂದು ಅಟೆಂಡ್ ಮಾಡಿ ಅವ್ರಿಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ತಾರೆ. ಅಂಥವ್ರು ಕಾರ್ಪೊರೇಟರ್ ಆಗಬೇಕಂತ ನಮ್ಮೆಲ್ಲರೂ ಇಲ್ಲಿರೋರೆಲ್ಲರ ಅಭಿಲಾಷೆ. ನಾವೆಲ್ಲರೂ ಆರೈಕೆ ಮಾಡ್ತಾ ಇದ್ದೀರಿ. ವಿಶ್ ಹ್ಯಾಪಿ ಬರ್ಡೇ ಅಂತೋಣಿ ಸ್ವಾಮಿ ಅಣ್ಣ. ನಿಮಗೆ ಆರೋಗ್ಯ ಐಶ್ವರ್ಯವನ್ನು ದೇವರು ದಯಪಾಲಿಸಲೆಂದು ನಾವೆಲ್ಲರೂ ನಮ್ಮೆಲ್ಲರ ಕಡೆಯಿಂದ, ಮಹಿಳಾ ಸಂಘದ ಕಡೆಯಿಂದ ನಾವೆಲ್ಲರೂ ಅಭಿನಂದಿಸುತ್ತೇವೆ. ಈ ಒಂದು ಶುಭ ದಿನ, ಇಂದಿನ ಒಂದು ಶುಭ ದಿನಕ್ಕಾಗಿ ನಾವು ಸುಮಾರು ದಿವಸಗಳಿಂದ ತಯಾರಿ ನಡೆಸ್ಕೊಂಡಿದ್ದೇವೆ. ಆದರೆ ಈ ಒಂದು ಶುಭ ದಿನ ಎಲ್ಲರಿಗೂ ಸಂತೋಷವನ್ನು ತಂದಂತಹ ಒಂದು ದಿನವಾಗಿದೆ. ಇಷ್ಟೊಂದು ಜನರನ್ನು ಸಂಪಾದನೆ ಮಾಡಬೇಕಾದ್ರೆ ಅವರು ಸುಮಾರು 30 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ತಮ್ಮ ಜೀವನವನ್ನು ಜನರಿಗೋಸ್ಕರ ಸವಿಸಿದ್ದಾರೆ. ಇಂಥ ಒಂದು ಸಂದರ್ಭ ನಮ್ಮ ಊರು ಹಾಗೂ KR ಪುರಂ ಈ ವಾರ್ಡ್ನಲ್ಲಿ ಈ 2 ಊರುಗಳಿಗೂ ಅವರು ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಟ್ಟಿದ್ದಾರೆ. ಜನಗಳ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಜನರಲ್ಲಿ ಒಂದಾಗಿ ಅವರು ಸೇರಿಕೊಂಡು ಅವರು ಊರಿನಲ್ಲಿ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಮಾಡಿಸ್ಕೊಟ್ಟಿದ್ದಾರೆ. ಇದುವರೆಗೂ ಅವರು ಮಾಡದೇ ಇರುವಂತಹ ಕೆಲಸ ಇಲ್ಲ, ಅಷ್ಟೊಂದು ಕೆಲಸಗಳನ್ನು ಮಾಡಿಸ್ಕೊಟ್ಟಿದ್ದಾರೆ. ಇವತ್ತು ಇಷ್ಟೊಂದು ಜನರ ಒಂದು ಬೆಂಬಲವನ್ನು ಅವರು ಪಡ್ಕೊಂಡಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಅದೇ ಸಂದರ್ಭದಲ್ಲಿ ಅವರಿಗೆ ದೇವರು ಈ ಒಂದು ಶುಭ ಸಂದರ್ಭದಲ್ಲಿ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಲಿ. ಅವರು ಕೆಲವು ದಿನಗಳಿಂದ ಅನಾರೋಗ್ಯದಿಂದ ನರಳುತ್ತಾ ಇದ್ದರು, ಆದರೆ ಇವಾಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೇವರು ಇನ್ನೂ ಅವ್ರಿಗೆ ಹೆಚ್ಚು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇನ್ನು ಜನರ ಸೇವೆ ಮಾಡೋದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ. ಜನರನ್ನು ಇನ್ನೂ ಹೆಚ್ಚಾಗಿ ಸಂಪಾದನೆ ಮಾಡಲಿ. ಜನರ ಎಲ್ಲ ಊರುಗಳಲ್ಲಿಯೂ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಡಲು ಅವರು ಮುಂದಾಗಿ ಬರ್ತಾ ಇದ್ದಾರೆ. ಅದಕ್ಕೆ ನಾವು ತುಂಬು ಹೃದಯದ ಸುಸ್ವಾಗತವನ್ನು ಹಾಗೂ ಇಂದು ಹುಟ್ಟುಹಬ್ಬದ ಶುಭಾಶಯ ಸಂದರ್ಭದಲ್ಲಿ